ಬೆನ್ನು ನೋವಿನ ನೆಪವನ್ನು ಹೇಳಿ ಬಿಜಿಎಸ್ ಆಸ್ಪತ್ರೆ ಸೇರಿರುವಂತಹ ರೇಣುಕಾ ಕೊಲೆ ಆರೋಪಿ ನಟ ದರ್ಶನ್ ಡಿಸ್ಚಾರ್ಜ್ ಆದ್ರು. ಮಗನ ಹೆಗಲ ಮೇಲೆ ಕೈ ಹಾಕೊಂಡು ಹೊರಬಂತ ದಾಸ ಪತ್ನಿ ಗೂಡನ್ನ ಸೇರಿದ್ರು. ಸದ್ಯ ಇವತ್ತಿನ ಬೆಳವಣಿಗೆಗೇನು ಒಂದಿಷ್ಟು ಮಾಹಿತಿಗಳನ್ನು ನೋಡೋಣ ಈ ವರದಿ ಮುಖಾಂತರ. ಬಿಜಿಎಸ್ ಆಸ್ಪತ್ರೆಯಿಂದ ಕೊಲೆ ಆರೋಪಿ ಡಿಸ್ಚಾರ್ಜ್. ಕುಂಟುತ್ತಲೆ ಆಸ್ಪತ್ರೆಯಿಂದ ಹೊರಬಂದ ಆರೋಪಿ. ಬೆಂಬಿಡದ ಬೆನ್ನು ನೋವು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಕಾಡಿದ್ದ ಬೆನ್ನು ಬೇನೆ ನಿವಾರಿಸಿಕೊಳ್ಳಲು ಬಿಜಿಎಸ್ ಆಸ್ಪತ್ರೆ ಸೇರಿದ್ರು. ಒಂದಲ್ಲ ಎರಡಲ್ಲ ಬರೋಬ್ಬರಿ 48 ದಿನಗಳ ಬಳಿಕ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಪುತ್ರ ವಿನೀಶ್ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಂಟುತ್ತಲೆ ದಾಸ ಕಾರು ಹತ್ತಿದ್ರು. ಬಿಜಿಎಸ್ ಆಸ್ಪತ್ರೆಯಿಂದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗನೊಂದಿಗೆ ದರ್ಶನ್ ಹೊರಬಂದ್ರು. ಆಸ್ಪತ್ರೆಯಿಂದ ನೇರವಾಗಿ ಹೊಸಕೆರೆಹಳ್ಳಿಯ ಪತ್ನಿ ವಿಜಯಲಕ್ಷ್ಮಿ ನಿವಾಸಕ್ಕೆ ಬಂದ್ರು. ಯಾವಾಗ ದರ್ಶನ್ ವಿಜಯಲಕ್ಷ್ಮಿ ಮನೆಗೆ ಬರ್ತಾರೋ ಅಂತ ವಿಷಯ ತಿಳಿತು ಅಭಿಮಾನಿಗಳು ಅಪಾರ್ಟ್ಮೆಂಟ್ ಮುಂಭಾಗ ಸೇರಿದ್ರು. ಬೆನ್ನು ನೋವಿನಿಂದ ಬಳಲ್ತಾ ಇದ್ದ ದಾಸ ಅಕ್ಟೋಬರ್ 31ರಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ರು. ಹೇಗಾದ್ರೂ ಮಾಡಿ ಆಪರೇಷನ್ ಮಾಡಿಸಿಕೊಳ್ಳಬೇಕು ಅಂತ ಆಸ್ಪತ್ರೆ ಸೇರಿದ್ರು. ಸರ್ಜರಿ ಮಾತ್ರ ನಡೆದೇ ಇಲ್ಲ. ಹೈ ಬಿಪಿ ಇರೋ ಕಾರಣ ವೈದ್ಯರು ಆಪರೇಷನ್ಗೆ ಹಿಂದೇಟು ಹಾಕಿದ್ರು. ಇತ್ತ ಪತ್ನಿ ವಿಜಯಲಕ್ಷ್ಮಿ ಕೂಡ ಸರ್ಜರಿಗೆ ಸಮ್ಮತಿ ನೀಡಿರಲಿಲ್ಲ. ಒಟ್ನಲ್ಲಿ ಆಪರೇಷನ್ ಆಗದೆ ದರ್ಶನ್ ಮನೆಗೆ ತೆರಳಿದ್ದಾರೆ. ಪತಿ ದರ್ಶನ್ಗೆ ಮನೆಯಲ್ಲೇ ಎಲ್ಲ ಚಿಕಿತ್ಸೆ ನೀಡಲು ವಿಜಯಲಕ್ಷ್ಮಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಟೇರ್ನಿಗೆ ಸರ್ಜರಿಯೂ ಇಲ್ಲ, ಆಪರೇಷನ್ ಇಲ್ಲ. ದರ್ಶನ್ ಹೆಲ್ತ್ ಬಗ್ಗೆ ಬಿಮ್ಸ್ ವೈದ್ಯರು ನೀಡಿರುವಂತ ವರದಿಯ ಸುಳ್ಳ. ಹಾಗಾದ್ರೆ ಮಗನ ಹೆಗಲ ಮೇಲೆ ಕೈ ಹಾಕೊಂಡು ಕುಂಟುತ್ತಾ ಬಂದಂತ ದಾಸ್ನದು ಡ್ರಾಮಾನ? ಹೋಮ್ ಮಿನಿಸ್ಟರ್ ಅನುಮಾನ ನಿಜವಾಯ್ತಾ? ಬನ್ನಿ, ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಆಪರೇಷನ್ನಿನ ಅಗತ್ಯ ಇಲ್ಲ, ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ, ಆ ರೀತಿ ಹೇಳ್ತಾ ಇದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ ಈ ಮಾತುಗಳನ್ನೊಮ್ಮೆ ಕೇಳಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಆಪರೇಷನ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ಹೋಮ್ ಮಿನಿಸ್ಟರ್ ಸ್ಫೋಟಕ ಹೇಳಿಕೆ ನೀಡಿದರು. ದರ್ಶನ್ಗೆ ಸರ್ಜರಿಯೂ ಇಲ್ಲ, ಆಪರೇಷನ್ ಇಲ್ಲ. ಒತ್ತಡದಿಂದ ಸುಳ್ಳು ವರದಿ ಕೊಟ್ಟರ ಬಿಮ್ಸ್ ವೈದ್ಯರು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಚಿತ್ರದುರ್ಗ ಮೂಲದ ರೇಣುಕಾ ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ಬೇನೆ ಕಾಡಿತ್ತು. ನೋವು ತಾಳಲಾರದೆ ಬಿಜಿಎಸ್ ಆಸ್ಪತ್ರೆ ಸೇರಿದ್ರು. ಬರೋಬ್ಬರಿ 48 ದಿನಗಳ ಬಳಿಕ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಹಾಗಾದ್ರೆ ದರ್ಶನ್ ಅನಾರೋಗ್ಯದ ಕುರಿತು ಬಳ್ಳಾರಿ ಬಿಮ್ಸ್ ವೈದ್ಯರು ನೀಡಿದ ವರದಿ ಸುಳ್ಳ? ವೈದ್ಯರ ವರದಿ ಮೇಲೆ 108 ಅನುಮಾನ ಶುರುವಾಗಿದೆ. ಆಪರೇಷನ್ ಅನ್ನುವಂಥದ್ದನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ, ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ, ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಆಪರೇಷನ್ ಇಲ್ಲದೆ ಡಿಸ್ಚಾರ್ಜ್ ಆದ್ರೆ ದರ್ಶನ್ಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಪೊಲೀಸರು ಪ್ರಶ್ನಿಸಿದ್ರೆ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಅಂತ ವಕೀಲ ಸುನಿಲ್ ಕುಮಾರ್ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಮೆಡಿಕಲ್ ಬೇಲ್ ಮೇಲೆ ತಗೊಂಡು ಕೋರ್ಟ್ ಹೇಳಿದಂಥ ವಿಚಾರ, ನನಗೆ ಅರ್ಜೆಂಟಾಗಿ ಸರ್ಜರಿ ಆಗಲೇಬೇಕು, ಇಲ್ಲಾಂದರೆ ಪ್ಯಾರಲಿಸಿಸ್ ಆಗಿಬಿಡುತ್ತೆ, ಲಕ್ವ ಹೊಡೆಯುವಂಥ ಸಾಧ್ಯತೆ ಇದೆ, ಅರ್ಜೆಂಟಾಗಿ ಸರ್ಜರಿ ಆಗಲೇಬೇಕು ಅಂಥೇಳಿ ಒಂದು ಕನಿಕರ ತೊಗೊಂಡು ಕೋರ್ಟಿಂದ ಬೇಲನ್ನು ತಗೊಂಡು ನಾಳೆ ಸರ್ಜರಿ ಮಾಡಿಸ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಸ್ವಲ್ಪ ಅವ್ರಿಗೆ ಖಂಡಿತವಾಗ್ಲೂ ಹಿನ್ನಡೆ ಆಗುತ್ತೆ. ಪೊಲೀಸರು ಸುಪ್ರೀಂ ಮೆಟ್ಟಿಲೇರಿದ್ರೆ ಸಾರಥಿಗೆ ಸಂಕಷ್ಟ ಎದುರಾಗಲಿದೆಯಂತೆ. ಕಾಕಿ ಮೇಲ್ಮನವಿ ಸಲ್ಲಿಸಿದ್ರೆ ಕಾಟೇರನಿಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಿದೆ. ಆಪರೇಷನ್ ವಿಚಾರವೇ ಅಯ್ಯನಿಗೆ ಮುಳುವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಮೂಡ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದ ಸದ್ದು ಸುದ್ದಿ ಮಾಡಿರುವಂತ ವಿಚಾರ. ಇದೇ ಮೂಡ ಕರ್ಮಕಾಂಡವನ್ನ ಮುಚ್ಚಾಕೋಕೆ ಸ್ಕೆಚ್ ರೆಡಿಯಾಗಿತ್ತ. ಹಾಗಾದ್ರೆ
ದೂರದಾರನಿಗೆ ದುಡ್ಡು ಕೊಡಲು ಕಂತೆ ರೆಡಿ ಮಾಡಿದ್ರ ಒಂದೇ ಒಂದು ಸಿಸಿ ಕ್ಯಾಮ್ರಾ. ಆ ಸಿಸಿ ಕ್ಯಾಮ್ರಾ ದೃಶ್ಯ 101 ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ಆ ಕುರಿತು ಒಂದು ಎಕ್ಸ್ಕ್ಲೂಸಿವ್ ಹಾಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೂರುದಾರ ಸ್ನೇಹಮಯಿಗೆ ಹಣದ ಆಮಿಷ. ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ. ಮೂಡ ಇದು ಜಸ್ಟ್ ಸಿಎಂಗಷ್ಟೇ ಅಲ್ಲ, ಇಡೀ ಸಿಎಂ ಫ್ಯಾಮಿಲಿಗೆ ಮಗ್ಗಲ ಮುಳ್ಳಾಗಿದೆ, ಬಾಯಿಗೆ ಬಿಸಿ ತುಪ್ಪವಾಗಿದೆ. ಇದರ ಮಧ್ಯೆ ರಿಲೀಸ್ ಆಗಿರೋ ಸಿಸಿ ಕ್ಯಾಮೆರಾ ದೃಶ್ಯ ಹೊಸ ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ಮೂಡ ಹಗರಣ ಮುಖ್ಯಮಂತ್ರಿ ಗದ್ದುಗೆಯನ್ನೇ ಶೇಕ್ ಮಾಡುತ್ತಿದೆ. ಮೂಡ ಕರ್ಮಕಾಂಡ ಮುಚ್ಚಿ ಹಾಕಲು ಸ್ನೇಹಮಯಿಗೆ ಹಣದ ಆಮಿಷ ಒಡ್ಡಿರುವ ಆರೋಪ ಕೇಳಿ ಬಂದಿದೆ. ಮೂಡ ಸೈಟ್ ಹಂಚಿಕೆ ಕರ್ಮಕಾಂಡದ ಮೇಲೆ ಚಪ್ಪಡಿ ಎಳೆಯಲು ಸಿಎಂ ಬೆಂಬಲಿಗರು ಸರ್ಕಸ್ ಮಾಡ್ತಿದ್ದಾರೆ. ಸರ್, ಈ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ನಾವು ಪ್ರಯತ್ನ ಪಡ್ತಿರೋದ್ರಿಂದ ಭಯ ಉಂಟಾಗಿದೆ ಅಂತ ಅನ್ಸುತ್ತೆ. ಈ ಕಾರಣದಿಂದ ಇತ್ತೀಚೆಗೆ ಆಮಿಷ ಒಟ್ಟು ಜಾಸ್ತಿ ಆಗ್ತದೆ. ಶ್ರೀಮತಿ ಪಾರ್ವತಿ ಅವರು ತುಂಬಾ ಮಾನಸಿಕವಾಗಿ ಖಿನ್ನತೆ ಒಳಗಾಗ್ಬಿಟ್ಟಿದ್ದಾರೆ. ಪರಿಸ್ಥಿತಿ ನೋಡಕ್ ಆಗ್ತಲ್ಲ, ಸರಿ ಊಟ ನಿದ್ದೆಗಳ ಮಾಡ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಪ್ರಕರಣ ಸಿಬಿಐ ಕೊಡಿಸ್ಬೇಡಿ, ನಿಮ್ಗೆ ಏನ್ ಬೇಕು ದುಡ್ಡು ನಾವು ಕೊಡಿಸೋ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಯಾಕೆ ಅಂತೇಳಿ ಆಮಿಷ ಅವರು ಭಾನುವಾರ ಬೆಳಗ್ಗೆ 10:30ಕ್ಕೆ ಶ್ರೀನಿಧಿ ಮತ್ತು ಹರ್ಷ ಅವರು ನಮ್ಮ ಮನೆ ಹತ್ರ ಬಂದು ನನ್ನ ಮಗನ ಜೊತೆ ಮಾತಾಡಿ, ಪಾರ್ವತಿ ಅವರು ತುಂಬಾ ಇದಾಗ್ಬಿಟ್ಟಾರೆ, ನಿಮ್ಮ ಅಪ್ಪರಿಗೆ ಹೇಳಿ ನಾವು ದುಡ್ಡು ಕೊಡಕ್ ರೆಡಿ ಇದೀವಿ, ಮತ್ತೆ ಮೊಬೈಲ್ ಅಲ್ಲಿ ಒಂದು ವಿಡಿಯೋನ ತೋರಿಸಿ ಈ ತರ ಗಂಗರಾಜ್ ಅವರಿಗೆ 3 ಕೋಟಿಗೆ ನಾವು ಮಾತಾಡಿದೀವಿ, 1.25 ಕೋಟಿ ರೂಪಾಯಿ ನಾವು ಆಗ್ಲೇ ಕೊಟ್ಟಿದ್ವಿ ಅಂತೇಳಿ ವಿಡಿಯೋ ದುಡ್ಡಿದ್ದಂತ ಒಂದು ಬ್ಯಾಗ್ನ ವಿಡಿಯೋನ ಕೂಡ ತೋರಿಸಿ ಅದೇನಾದ್ರು ನೀವು ಉಂಟು ನಮ್ಮ ಅಪ್ಪ ಉಂಟು ಹಾಗೆ ಅಂತೇಳಿ ಹೇಳಿ ಕಳಿಸಿದ್ರು. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ PA ಹೆಸರಲ್ಲಿ ಹಣದ ಆಫರ್ ಕೊಡ್ಲಾಗ್ತಿದೆಯಂತೆ. ಸ್ನೇಹಮಯಿ ಕೃಷ್ಣಪುತ್ರನ ಜೊತೆ ಹರ್ಷ ಹಾಗೂ ಶ್ರೀನಿಧಿ ಅನ್ನೋರು ಮಾತಾಡೋ ದೃಶ್ಯ ಸಿಕ್ಕಿದೆ. ಈ ಸಿಸಿ ಕ್ಯಾಮೆರಾ ದೃಶ್ಯಗಳ ಸಮೇತ ಲೋಕಾಯುಕ್ತಗೆ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಆಮಿಷಗಳನ್ನು ಹೊಡಿತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿಗಳು ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥ ಹೇಳಿರುವಂತದ್ದು ಸತ್ಯ ಇದೆ, ಸುಳ್ಳೇನಲ್ಲ. ಯಾಕೆಂತಂದ್ರೆ ಬಹಳ ಜನ ಬಂದು ರಿವರ್ಸ್ ಗೇರ್ ಹಾಕೊಂಡು ಹೊಟ್ಟೋದು. ಆದ್ರೆ ಇವತ್ತು ಸ್ನೇಹಮಯಿ ಕೃಷ್ಣ ಅವನು ಬಡವಾದ್ರೂ ಕೂಡ ಆರ್ಥಿಕವಾಗಿ ಜರ್ಜರಿತವಾದ ಕುಟುಂಬದವನಾದ್ರು ಯಾವುದೇ ಆಮಿಷಕ್ಕೆ ಬಲಿಯಾಗಲಿ ಮೂಢ ಹಗರಣವನ್ನು ಒಂದೊಂದಾಗಿ ಹೇಳಿತಾ ಇದ್ದಾರೆ. ಪತ್ರಕರ್ತನೊಬ್ಬನ ಜೊತೆ ಬಂದು ವ್ಯವಹಾರ ಕುದುರಿಸಲು ಯತ್ನಿಸಿದಂತಿದೆ. ಪತ್ನಿ ಹಾಗೂ ಮಗನ ಕಡೆಯಿಂದಲೂ ಒತ್ತಡ ಹಾಕಿಸುವ ಆರೋಪ ಕೇಳಿ ಬಂದಿದೆ. CCTV ದೃಶ್ಯಗಳು ಹೇಳುತ್ತಿರುವ ಸತ್ಯ ಏನು ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಅಮಿತ್ ಶಾ ವಿರುದ್ಧ ವಿಪಕ್ಷಗಳು ಇವತ್ತು ಪ್ರತಿಭಟನೆಯನ್ನ ಮಾಡಿತ್ತು, ರಾಜೀನಾಮೆಗೆ ಕೂಡ ಒತ್ತಾಯಿಸಿದ್ದಾರೆ. ಹಾಗಾದ್ರೆ ಏನ್ ವಿಚಾರ, ಈ ಸ್ಟೋರಿ ನೋಡಿ. ಅಂಬೇಡ್ಕರ್ ಹೆಸರು ಹೇಳೋದು ಈಗ ಫ್ಯಾಷನ್. ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ವಿಪಕ್ಷಗಳ ಆಕ್ರೋಶ. ಗೃಹ ಸಚಿವ ಅಮಿತ್ ಶಾ ನಿನ್ನೆ ಲೋಕಸಭೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕುರಿತು ಆಡಿದ ಮಾತುಗಳು ರಾಜಕೀಯ ಕೋಲಾಹಲ ಸೃಷ್ಟಿಸಿದೆ. अभी एक फैशन हो गया है, अंबेडकर 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 अंबेडकर. इतना नाम अगर भगवान का लेते तो 7 जन्मों तक स्वर्ग मिल जाता. ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆಗೆ ಬಿಜೆಪಿಯ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬಗ್ಗೆ ಅಸಡ್ಡೆ ಮನಸ್ಥಿತಿ ಹೊಂದಿದೆ ಎಂದು ಕಾಂಗ್ರೆಸ್ ಸೇರಿ ವಿಪಕ್ಷಗಳು ಇಂದು ಪಾರ್ಲಿಮೆಂಟ್ ಬಳಿ ಪ್ರತಿಭಟನೆ ಮಾಡಿದ್ವು. ಈ